ಬಾ, ಇಲ್ಲ ನನ್ನ ಫ್ರೆಂಡ್ ಅಂಕಲ್ ಬಿದ್ದೋಗ್ಬಿಟ್ಟಿದ್ದಾರೆ. ಏನು ಮಾತಾಡ್ತಲ್ಲ, ಬೇಗ ಬಾ. ಶಶಾಂಕ್ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ? ಹಲೋ ಆದಿ, ಅಜ್ಜಿ ತಾತ ಇಲ್ವಾ? ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಂಗೆ ತುಂಬಾ ಭಯ ಆಗ್ತದೆ ಅಮ್ಮ. ಅದೇ ನೋಡ್ಬಿಟ್ಟ, ನೀನೇನು ಹೆದರ್ಕೋಬೇಡ, ನಾನು ಬರ್ತೀನಿ ಇವಾಗ್ಲೇ. ಆಯ್ತು, ಬೇಗ ಬಾ. ಅಂಕಲ್ ಅಂಕಲ್ ಎದಳಿ, ಅಂಕಲ್ 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 ಎದಳಿ ಪ್ಲೀಸ್. ಅಂಕಲ್ ಎದಳಿ, ಅಂಕಲ್ ಅಂಕಲ್ ಎದಳಿ. ಅಕ್ಕ, ಏನಾಯ್ತು? ಯಾಕೆ ಇಷ್ಟು ಟೆನ್ಷನ್ ಅಲ್ಲಿ ಓಡ್ತಿದ್ದೀರಾ? ಸೂರ್ಯ ಅವ್ರನ್ನ ಹುಡುಕ್ತಾ ಇದ್ದೀನಿ ಕಣೆ. ಅಕ್ಕ, ಸೂರ್ಯ ಬಾವ ಎಲ್ಲೂ ಹೋಗಲ್ಲ, ಮನೆಗೆ ವಾಪಸ್ ಬರ್ತಾರೆ. ನೀವು ಅವ್ರನ್ನ ಹುಡ್ಕೊಂಡು ಹೋಗ್ಬೇಡಿ. ನೀವೇನಾದ್ರೂ ಮನೆಯಿಂದ ಹೊರಗೆ ಹೋದ್ರೆ ಅತ್ತೆ ಆಮೇಲೆ ಬೈತಾರ ಅಷ್ಟೇ. ಬನ್ನಿ ಬನ್ನಿ, ಕೆಲಸ ನೋಡೋಣ. ಸೂರ್ಯ ಅವ್ರು ಎಲ್ಲೂ ಕಾಣಿಸ್ತಾ ಇಲ್ಲ. ಅಲ್ಲಿ ಆದಿತ್ಯ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಸೂರ್ಯ ಅವ್ರಿಗೆ ಕಾಯ್ತಾ ಕೂತ್ರೆ ಇಲ್ಲೇ ಇರ್ಬೇಕಾಗತ್ತೆ. ಇಲ್ಲ, ನಾನು ಆಮೇಲೆ ಸೂರ್ಯ ಅವ್ರ ಹತ್ರ ಮಾತಾಡ್ತೀನಿ. ಈಗ ನಾನು ಆದಿತ್ಯನ ಹತ್ರ ಹೋಗೋದೇ ಸರಿ. ಪರಿಮಳ, ಆರ್ತಿಗ್ ನಾನು ಈ ಹೂವಿನ ತಟ್ಟೆ ಎಲ್ಲ ತಗೊಂಡ್ ಬರಕ್ ಹೇಳಿದೆ. ಎಲ್ಲಿಗೆ ಹೋದ್ಲವಳು? ನಾನು ಅವಳಿಗೋಸ್ಕರನೇ ಕಾಯ್ತಿದ್ದೆ ಅಮ್ಮ. ಆದ್ರೆ ಸಾಕ್ಷಿ ಹೇಳಿದ್ಲು ಆರ್ತಿ ಎಲ್ಲೋ ಹೊರಗಡೆ ಹೋಗಿದ್ದಾಳೆ ಅಂತ. ಹೊರಗಡೆ ಹೋದ್ಲಾ? ಸರಿ, ನೀನ್ ರಾಕಿನ್ ಕರ್ಕೊಂಡು ಪೂಜೆ ಬೇಗ ಶುರು ಮಾಡು. ಬೆಳಿಗ್ಗೆಯಿಂದ ಯಾರು ಏನೂ ತಿಂದಿಲ್ಲ, ಒಂದ್ ತೊಟ್ಟು ನೀರು ಸಹ ಕುಡ್ದಿಲ್ಲ. ಹೋಗು. ಸರಿ ಅಮ್ಮ. ಎಲ್ಲಿಗೆ ಹೋದ್ಲು ಈಗ ಆರ್ತಿ? ಅಂಕಲ್ ಎದಳಿ, ಅಂಕಲ್ ಅಂಕಲ್ ಎದಳಿ, ಅಂಕಲ್ ಎದಳಿ, ಅಂಕಲ್ ಅಂಕಲ್ ಎದಳಿ, ಅಂಕಲ್ ಎದಳಿ, ಅಂಕಲ್ ಅಂಕಲ್ ಎದಳಿ, ಅಂಕಲ್ ಎದಳಿ, ಅಂಕಲ್ ಎದಳಿ, ಅಂಕಲ್ 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 ಬಾಗಿಲು ತೆಗಿ. ಆದಿ, ಬೇಗ ಬನ್ನಿ, ಬೇಗ ಬನ್ನಿ. ಯಾಕದು? ಏನಾಯ್ತು? ನೋಡಿ ಅಲ್ಲಿ ಅಂಕಲ್ಗೆ ಏನೋ ಆಗ್ಬಿಟ್ಟಿದೆ. ಶಶಾಂಕ್, ಅಂಕಲ್ ಏನಾಯ್ತು? ಅಂಕಲ್ ಅಂಕಲ್ ಏನಾಯ್ತು? ಅಮ್ಮ, ಅಂಕಲ್ ಏನಕ್ಕೇನು ಮಾತಾಡ್ತಾರ? ಅಂಕಲ್ ದೇವ್ರ ಹತ್ರ ಹೊರಟೋದ್ರಾ? ನಿನ್ನ ಅಂಕಲಿಗೆ ಏನೂ ಆಗಿಲ್ಲ. ನಾನು ಡಾಕ್ಟ್ರಿಗೆ ಕಾಲ್ ಮಾಡ್ತೀನಿ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ. ಇಲ್ಲ, ಸರಿ ಹೋಗುತ್ತೆ. ಪೂಜೆಗೆ ಬೇರೆ ಹೊತ್ತಾಗ್ತಾ ಇದೆ. ಈ ಆರ್ತಿ ಬೇರೆ ಎಲ್ಲಿಗೆ ಹೋದ್ಲು ಅಂತ ಗೊತ್ತಾಗಿಲ್ಲ. ಪರಿಮಳ, ಅವಳಿಗೆ ಫೋನ್ ಮಾಡು. ರಿಂಗ್ ಆಗ್ತಿದೆ ಅಮ್ಮ, ಅವಳು ರಿಸೀವ್ ಮಾಡ್ತಿಲ್ಲ. ಅದ್ ಹೇಗ್ ರಿಸೀವ್ ಮಾಡಕ್ ಸಾಧ್ಯ? ಆರ್ತಿ ಫೋನ್ ಇಲ್ಲೇ ಇದೆ. ಅದ್ಗೆ ಇದೆಲ್ಲ ನಿಮ್ಮಿಂದಾನೇ ಆಗಿರೋದು. ನಿಮ್ಗೆ ಅತಿಯಾದ ನಂಬಿಕೆ ಅಲ್ವಾ ನಿಮ್ ಮುದ್ದಿನ ಸೊಸೆ ಮೇಲೆ? ಅವಳು ತುಂಬಾ ತಿಳುವಳಿಕಸ್ಲು, ತುಂಬಾ ಜಾಣೆ ಅಂತ. ಅಂಥವ್ರು ಯಾರಾದ್ರೂ ಮನೇಲಿ ಎಲ್ರು ಪೂಜೆ ಮಾಡಕ್ ರೆಡಿಯಾಗಿರುವಾಗ ಹೊರಗಡೆ ಸುತ್ತಾಡಕ್ ಹೋಗ್ತಾರಾ? ಯಾರಾದ್ರೂ ಸಂಸ್ಕಾರ ಇರೋರು ಪೂಜೆ ಬಿಟ್ಟು ಹೋಗ್ತಾರ ಹೇಳಿ? ಸುಮ್ನೆ ಇರು ಅಹಲ್ಯ, ಮಾತಾಡಿ ತಲೆ ಕೆಡಿಸ್ಬೇಡ. ಆರ್ತಿ ಪೂಜೆ ಬಿಟ್ಟು ಎಲ್ಲಿಗೆ ಹೋದ್ಲು ಅಂತ ಗೊತ್ತಾಗ್ತಾ ಇಲ್ಲ. ಅಂತ ಕೆಲಸ ಏನಿತ್ತು ಅವಳಿಗೆ?
ಬರ್ದಿರೋ ಮೆಡಿಸಿನ್ ಎಲ್ಲ ತಗೋಬನ್ನಿ. ನಿಮ್ಮ ಗಂಡನ ಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ. ಸರಿ ಅದೇ ನೀ ಇಲ್ಲೇ ಇರು ಪುಟ್ಟ, ನಾನು ಬೇಗ ಹೋಗಿ ಬರ್ತೀನಿ. ಸರ್, ಈ ಸ್ಲಿಪ್ಪಲ್ಲಿರೋ ಔಷಧಿನ ಕೊಡಿ. ಸರ್, ಸ್ವಲ್ಪ ಬೇಗ ಕೊಡಿ. ನಿಮ್ಗೆ ಕೊಡ್ತಾ ಇದ್ದೀನಿ ಔಷಧಿ. ಸರ್, ಎಷ್ಟಾಯ್ತು? 15,000 ಆಯ್ತು. ಇಷ್ಟೊಂದು ಕಾಸ್ಟ್ಲಿನ ಔಷಧಿಗೆ? ಹೌದು ಮೇಡಮ್, ಪ್ರಾಣ ಹೋಗುವಂತ ಕಾಯಿಲೆ ಇದ್ರೆ ಔಷಧಿಗೆ ಇಷ್ಟೊಂದು ರೇಟ್ ಆಗೇ ಆಗುತ್ತೆ. ಪ್ರಾಣ ಹೋಗುವಂತ ಕಾಯಿಲೆನಾ? ಏನದು? ಹೌದು ಮೇಡಮ್, ಇದು ಬ್ಲಡ್ ಕ್ಯಾನ್ಸರ್ ಇರೋ ಪೇಷಂಟ್ ಕೊಡೋ ಔಷಧಿ. ವಾರ್ಡ್ ನಂಬರ್ 14 ಏನಿದೆ? ಕ್ಯಾನ್ಸರ್ ವಾರ್ಡ್. ಆದ್ರೆ ಆದಿತ್ಯ ಇಂಜೆಕ್ಷನ್ ಕೊಡಿಸೋ ಅಗತ್ಯ ಏನಿತ್ತು? ಅದಲ್ಲದೆ ಕ್ಯಾನ್ಸರ್ ವಾರ್ಡ್ಗೆ ಕರ್ಕೊಂಡು ಹೋಗಿದ್ರೆ? ಅಲ್ಲ ಮೇಡಮ್, ಔಷಧಿ ಬೇಕೋ ಬೇಡವಾ? ಬೇಕು ಸರ್, ತಗೊಳ್ಳಿ. ಸಾರಿ ಮೇಡಮ್, ನಮ್ಮ ಲೈನ್ ಪ್ರಾಬ್ಲಮ್ ಇದೆ. ಸರ್ ಪ್ಲೀಸ್, ಈಗ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಮೇಡಮ್, ಕ್ಯಾಶ್ ಇಲ್ಲದೆ ಔಷಧಿ ಕೊಡೋಕ್ಕಾಗಲ್ಲ ಮೇಡಮ್. ಇದನ್ನು ತಗೊಳ್ಳಿ ಸರ್. ಸಾರಿ ಮೇಡಮ್. ಸರ್, ಪೇಷಂಟ್ ಪ್ರಾಣ ಉಳಿಸೋದಕ್ಕೆ ಈ ಔಷಧಿ ಬೇಕೇ ಬೇಕು. ಪ್ಲೀಸ್ ಇದನ್ನ ಇಟ್ಕೊಂಡು ಔಷಧಿ ಕೊಡಿ ಸರ್. ಪ್ಲೀಸ್ ಸರ್. ಸರಿ. ಅದ್ಗೆ ಪುರೋಹಿತರು ಪೂಜೆ ಮುಗಿಸ್ಕೊಂಡು ಹೋಗಾಯ್ತು. ಇನ್ನೇನಿದ್ರು ಮನೆಯವ್ರ ಪೂಜೆ ಮಾಡಿ ಚಂದ್ರ ದರ್ಶನ ಮಾಡೋದಷ್ಟೇ. ರಾಖಿ ಪರಿಮಳನು ಎಷ್ಟೊತ್ತು ಅಂತ ಕಾಯ್ತಾರೆ. ಸೂರ್ಯನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಅವರೆಲ್ಲ ಏನೋ ಹೋಗ್ಲಿ ಬಿಡಿ, ಹುಡುಗರು ಹೇಗೋ ತಡ್ಕೋತಾರೆ. ನೀವು ಪಾಪ ಬೆಳಗ್ಗೆಯಿಂದ ಒಂದ್ ತೊಟ್ಟು ನೀರು ಕುಡ್ದಿಲ್ವಲ್ಲ ಅದ್ಕೆ? ಇದ್ಯಾವ್ದ್ರ ಬಗ್ಗೆನೂ ಆರ್ತಿಗ್ ಚಿಂತೆನೇ ಇಲ್ಲ ನೋಡಿ. ಅಮ್ಮ, ನೀವು ಪೂಜೆ ಶುರು ಮಾಡಿ, ವ್ರತ ಪೂರ್ತಿ ಮಾಡಿ. ಬೇಡ ಸೂರ್ಯ, ಆರ್ತಿನೂ ಬಂದ್ಬಿಡ್ಲಿ. ಎಲ್ಲರೂ ಸೇರಿ ಒಟ್ಟಿಗೆ ಪೂಜೆ ಮಾಡಿ ಉಪವಾಸ ಮುರಿತೀವಿ. ಬೇಡಮ್ಮ, ನೀವು ಪೂಜೆ ಮುಗಿಸಿ ಏನಾದರೂ ತಗೊಳ್ಳಿ. ಇನ್ನು ನೀವು ಔಷಧಿ ಬೇರೆ ತಗೋಬೇಕು. ಈ ಮನೆಯಲ್ಲಿ ನನ್ನಿಂದಾಗ್ಲಿ ಅಥವಾ ಆರ್ತಿಯವರಿಂದಾಗ್ಲಿ ತೊಂದರೆ ಆಗೋದು ನನಗಿಷ್ಟ ಇಲ್ಲ. ಆರ್ತಿಯವ್ರಿಗೇನೋ ಎಮರ್ಜೆನ್ಸಿ ಕೆಲಸ ಇರಬೇಕು, ಅದಕ್ಕೆ ಈ ರೀತಿ ಮಾಡಿರ್ತಾರೆ. ಇಲ್ಲಾಂದ್ರೆ ಅವ್ರು ಈ ರೀತಿ ಎಲ್ಲ ನಡ್ಕೊಳ್ಳೋರಲ್ಲ. ಪರವಾಗಿಲ್ಲ ಬಿಡು ಸೂರ್ಯ. ಅಮ್ಮ, ಸೂರ್ಯ ಅವ್ರು ಹೇಳ್ತಾರೋ ಸರಿಯಾಗೇ ಇದೆ. ನಾವು ಪೂಜೆ ಮಾಡ್ತಾ ಇರೋಣ. ಅವಳಿಗೆ ಜವಾಬ್ದಾರಿ ಇದೆ ಅಮ್ಮ. ಸರಿಯಾದ ಸಮಯಕ್ಕೆ ಬಂದ್ಬಿಡ್ತಾಳೆ ಅವಳು. ಬನ್ನಿಮ್ಮ. ಅದ್ಕೆ ಈ ಆರ್ತಿಗೆ ಸದ್ರ ಕೊಟ್ಟಿದ್ ಜಾಸ್ತಿ ಆಯ್ತು ಅನ್ಸ್ತಾ ಇಲ್ವಾ ನಿಮ್ಗೆ? ಬೆಳಗ್ಗೆ ಎದ್ದು ಅಮ್ಮನ ಮನೆಗೆ ಹೋಗ್ಬೇಕು ಅಂತ ವರಾತ ಹಚ್ಕೊಂಡಿದ್ಲು. ಇವತ್ ಬೇಡಮ್ಮ ನಾಳೆ ಹೋಗು ಅಂತ ನೀವ್ ಹೇಳಿದ್ರಿ ತಾನೆ. ಆದ್ರೂ ನಿಮ್ ಮಾತು ಕೇಳ್ದೆ ಇವತ್ತೇ ಅಮ್ಮನ ಮನೆಗೆ ಹೋಗಿದ್ದಾಳೆ ನೋಡಿ. ಪೂಜೆ ದಿವ್ಸಾನೇ ಆ ಸತ್ಗಂಡನ್ ಮನೆಗೆ ಹೋಗ್ಬೇಕಾಗಿತ್ತೇನೋ ಅವಳು. ಅಲ್ಲ ಅದ್ಕೆ ಆ ಸತ್ ಹೋಗಿರೋ ಗಂಡನ್ ಬಗ್ಗೆ ಇರೋ ಮಮಕಾರ, ಜೊತೆಲಿರೋ ಗಂಡನ್ ಬಗ್ಗೆ, ಗಂಡನ್ ಮನೆಯವ್ರ ಬಗ್ಗೆ ಅವಳಿಗಿಲ್ಲ ನೋಡಿ.
ಸೂರ್ಯನ್ಗೂ ತನ್ಗೂ ಯಾವ್ದೇ ಸಂಬಂಧ ಇಲ್ವೇನೋ ಅನ್ನೋ ಹಾಗೆ ನಡ್ಕೋತಿದ್ದಾಳೆ. ಸುಮ್ನೆ ಇರು ಅಹಲ್ಯ, ವಟ ವಟ ಅಂತ ಮಾತಾಡ್ಬೇಡ. ನೋಡಿದ್ರ ನೀವು ಅಣ್ಣನ ಹಾಗೆ ನನ್ನನ್ನೇ ಬೈತಾ ಇರಿ. ಅವಳನ್ನ ಹೋಗ್ಲಿ ಹೋಗ್ಲಿ ಅಟ್ಟಕ್ಕೆ ಏರ್ಸಿ ನನ್ನನ್ನ ಯಾವಾಗ್ಲೂ ಬೈರಿ. ಅಮ್ಮ, ನೀವೇನು ಯೋಚನೆ ಮಾಡಬೇಡಿ. ನೀವು ಪೂಜೆ ಮುಗಿಸಿ ಉಪವಾಸ ಮುರಿರಿ. ನಾನು ಹೋಗಿ ಆರತಿ ಅವ್ರನ್ನ ಕರ್ಕೊಂಡ್ಬರ್ತೀನಿ. ಅಪ್ಪನ ಫೋನ್ ಸಿಗ್ತಾ ಇಲ್ಲ, ಅಮ್ಮನ ಫೋನ್ ಕೂಡ ನನ್ನ ಹತ್ರನೇ ಇದೆ. ಈಗ ಅವ್ರಿಗೆ ನಾನು ಈ ವಿಷಯ ಹೇಗೆ ತಿಳಿಸ್ಲಿ? ಶಶಾಂಕ್ನ ಈ ಸ್ಥಿತಿಲಿ ಬಿಟ್ಟು ಹೋಗೋಕ್ಕೂ ಆಗ್ತಾ ಇಲ್ಲ. ಮನೇಲಿ ಎಲ್ಲರೂ ಆತಂಕದಲ್ಲಿರ್ತಾರೆ. ನಾನೇನ್ ಮಾಡ್ಲಿ? ಅವಸರದಲ್ಲಿ ನನ್ನ ಮೊಬೈಲ್ ಕೂಡ ಬಿಟ್ಟು ಬಂದೆ. ಅದರಲ್ಲೂ ನಿನ್ನ ಆದಿತ್ಯ ವಿಷಯದಲ್ಲಿ ಅವನು ಕ್ಷಮೆಗೆ ಅರ್ಹನೇ ಅಲ್ಲ. ಅವನಿಗೀಗ ತಪ್ಪಿನ ಅರಿವಾಗಿದೆ ಕಣೆ. ನಿನಗೊಂದು ಮಾತು ಹೇಳ್ತೀನಿ, ನಿನ್ನ ಅಗತ್ಯ ನನ್ನ ಅಪ್ಪ ಅಮ್ಮಂಗಿಲ್ಲ. ಈಗಲೂ ನಾನು ಅವ್ರ ಮಗಳು. ಅವ್ರನ್ನ ನೋಡ್ಕೊಳಕ್ಕೆ ನನ್ನ ಜೊತೆ ಸೂರ್ಯ ಅವರಿದ್ದಾರೆ. ಹೊರಡು. ಆರತಿ, ಈಗ ಹೇಗಿದ್ಯಾ? ಪರವಾಗಿಲ್ಲ. ಇದೆಲ್ಲ ಹೇಗಾಯ್ತು? ನಾನು ಮಾಡಿದ ತಪ್ಪುಗಳಿಗೆಲ್ಲ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಅಷ್ಟೇ. ಅವಳೆಲ್ಲಿ? ಅವಳ್ಯಾಕೆ ನಿನ್ ಜೊತೆ ಇಲ್ಲ? ಅವಳು ನನ್ನ ಬಿಟ್ಟು ಹೊಟ್ಟೋದ್ಲು. ಅಮ್ಮ ಹೇಳ್ತಿದ್ರಲ್ವಾ ಆರ್ತಿ, ನೀನ್ ಯಾರಿಗಾದ್ರೂ ಮೋಸ ಮಾಡಿದ್ರೆ ನಿನಗೂ ಮೋಸ ಆಗತ್ತೆ ಅಂತ. ನನಗದ್ರ ಅನುಭವ ಆಗ್ತಿದೆ. ನಿನಗೆ ನನ್ನ ಅವಶ್ಯಕತೆ ಇದ್ದಾಗ ನಾನು ನಿನ್ ಬಿಟ್ಟು ಹೊಟ್ಟೋದೆ. ನನಗೆ ಅವಶ್ಯಕತೆ ಇರೋವಾಗ ಅವಳು ನನ್ನ ಬಿಟ್ಟು ಹೊಟ್ಟೋದ್ಲು. ನಾನು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಅಷ್ಟೇ. ಅಮ್ಮ, ನಾನು ಇನ್ನೊಂದು ಸ್ವಲ್ಪ ಆಟ ಆಡ್ಬೇಕಮ್ಮ, ಪ್ಲೀಸ್. ಅಮ್ಮ ಪ್ಲೀಸ್ ಅಮ್ಮ, ನಾನು ಇನ್ನೊಂದು ಸ್ವಲ್ಪ ಆಟ ಆಡ್ಬೇಕಮ್ಮ, ಪ್ಲೀಸ್ ಪ್ಲೀಸ್. ಇವನು ನನ್ನ ಹಾಗೆ ನಿದ್ದೆಲ್ಲಿ ಮಾತಾಡ್ತಾನೆ. ನನಗೆ ಬೈದಂಗೆ ನೀ ಇವನಿಗೆ ಬೈದಿಲ್ಲ ಅನ್ಸುತ್ತೆ. ಅದಕ್ಕೆ ಅಭ್ಯಾಸ ಇನ್ನೂ ಬಿಟ್ಟಿಲ್ಲ.
ತುಂಬ ಮುದ್ದಾದ ಮಗು. ನಾನೇ ನನ್ನ ಕೈಯಾರೆ ಎಲ್ಲ ಕಳ್ಕೊಂಡ್ಬಿಟ್ಟೆ. ಎಷ್ಟು ದೂರ ಹೋಗಿದ್ದೀನಿ ಅಂದ್ರೆ ಈಗ ಬೇಕು ಅಂದ್ರು ಹಳೆದೆಲ್ಲ ನೆನ್ಸ್ಕೊಂಡು ಕೊರಗೋದ್ರಿಂದ ಏನು ಪ್ರಯೋಜನ ಇಲ್ಲ. ಮನ್ಸಿಗೆ ಇನ್ನಷ್ಟು ನೋವಾಗತ್ತಷ್ಟೆ. ಆಗಿದ್ದಾಗೋಯ್ತು. ಅದೆಲ್ಲ ಕಳೆದು ಹೋಗಿರೋ ದಿನಗಳು. ಆರ್ತಿ, ಬೆಳಗ್ಗೆ ಎದ್ದು ಅಮ್ಮನ ಮನೆಗೆ ಹೋಗ್ಬೇಕು ಅಂತ ಬರಾರ ಹಚ್ಕೊಂಡಿದ್ದು. ಇವತ್ತು ಬೇಡಮ್ಮ ನಾಳೆ ಹೋಗು ಅಂತ ನಾನು ಹೇಳಿದ್ದಾನೆ. ಆದ್ರೂ ನಿಮ್ಮ ಮಾತು ಕೇಳಿ ಇವತ್ತೇ ಅಮ್ಮನ ಮನೆಗೆ ಹೋಗಿದ್ದಾಳೆ ನೋಡಿ. ಪೂಜೆ ದಿವಸನೇ ಆ ಸತ್ಗಂಡನ ಮನೆಗೆ ಹೋಗ್ಬೇಕಾಗತ್ತೆ ನಾವು. ಅಲ್ಲಕ್ಕೆ ಆ ಸತ್ತು ಹೋಗಿರೋ ಗಂಡನ ಬಗ್ಗೆ ಇರೋ ಮಮಕಾರ, ಜೊತೆಲಿರೋ ಗಂಡನ ಬಗ್ಗೆ, ಗಂಡನ ಮನೆಯವ್ರ ಬಗ್ಗೆ ಅವಳಿಗಿಲ್ಲ ನೋಡಿ. ಆದಿ, ಶಶಾಂಕ್, ಆದಿ, ಆದಿ, ಶಶಾಂಕ್, ಆದಿ, ಶಶಾಂಕ್, ಆದಿ. ಎಲ್ಲಿ ಹೋಗ್ಬಿಟ್ರಿ ಇವರು? ನಮ್ಗೆ ಆಟ ಆಡ್ಸೋಕೆ ಏನಾದ್ರು ಬಚ್ಚಿಟ್ಕೊಂಡಿದಾರಾ? ಅದೇ ಸಾಧ್ಯ. ಆದಿ, ಶೋಭಾ, ಅಯ್ಯೋ ದೇವ್ರೆ, ನೀನು ಗಾಬರಿ ಮಾಡ್ಕೋಬೇಡ. ಶಶಾಂಕ್ ತುಂಬಾ ಸೀರಿಯಸ್ ಆಗಿರ್ಬೇಕು. ಅವನೆಲ್ಲೂ ಹೋಗೋಕ್ ಸಾಧ್ಯನೇ ಇಲ್ಲ ಮನೆ. ಅಮ್ಮ, ನಿಮ್ಮ ಮಗ ಇಲ್ಲೇ ಇದ್ದಾನೆ. ಶಶಾಂಕ್, ಶಶಾಂಕ್, ಬಾಪ ಕೂತ್ಕೋ. ಎಲ್ಲ ಹೋಗ್ಬಿಟ್ಟೆ ನೀನು. ನಮ್ ಜೀವನೇ ಹಾರೋಗ್ಬಿಟ್ಟಿತ್ತು ಗೊತ್ತಾ? ಏನಾಗಿಲ್ಲ ತಾನೆ? ಶಶಾಂಕ್ ಸ್ಥಿತಿ ತುಂಬಾ ಹದಗೆಟ್ಟಿತ್ತು. ಆದಿತ್ಯ ಫೋನ್ ಮಾಡ್ದ. ನಾನು ಇಲ್ಲಿಗೆ ಬಂದೆ. ಅಷ್ಟರಲ್ಲಿ ಶಶಾಂಕ್ ಪ್ರಜ್ಞೆ ತಪ್ಪು ಹೋಗಿತ್ತು. ಆಂಬ್ಯುಲೆನ್ಸಿಗೆ ಫೋನ್ ಮಾಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದೆ. ಈಗ ಹುಷಾರಾಗಿದ್ದಾನೆ.
ನನಗೆ ಹೇಳಬೇಕು ಅಂತ ನಿಮಗೆ ಅನಿಸ್ಲೇ ಇಲ್ವಾ ಅಮ್ಮ? ನನ್ನನ್ನ ಕಲ್ ಹೃದಯದೋಳು ಅಂತ ಅನ್ಕೊಂಡ್ಬಿಟ್ರ? ಶಶಾಂಕ್ ನನ್ನ ಕಳೆದು ಹೋಗಿರೋ ದಿನಗಳು ಅಂತ ನನಗೂ ಗೊತ್ತು. ನಾನು ಅವನನ್ನ ತುಂಬಾ ದ್ವೇಷಿಸ್ತೀನಿ, ಅವನ ಮೇಲೆ ನನಗೆ ಸಿಟ್ಟಿದೆ ಅಂತ ಒಪ್ಕೋತೀನಿ. ಗೊತ್ತಿದ್ದೋ ಗೊತ್ತಿಲ್ದೇನೋ ನಾನು ಅವನ್ನ ತುಂಬಾ ಹೀಯಾಳಿಸಿದ್ದೀನಿ, ಕೆಟ್ಟದಾಗಿ ಮಾತಾಡಿದ್ದೀನಿ. ಆದ್ರೆ ಅವನಿಗೆ ಯಾವತ್ತೂ ಹೀಗಾಗ್ಲಿ ಅಂತ ಒಂದು ಕ್ಷಣನೂ ಬಯಸ್ತೋಳಲ್ಲ ಅಮ್ಮ ನಾನು.